Hi. Hello family members and welcome back to my channel. Welcome. Hey, what's up guys? Welcome back to my YouTube channel. After a long time ಒಂದು ಹೊಸ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದರೆ ಈ ವಿಡಿಯೋದಲ್ಲಿ ನೀವು 3 ಸ್ಟ್ರೇಂಜ್ ಇನ್ಸಿಡೆಂಟ್ಸ್ನ ನೋಡ್ತೀರಾ. ಇದೆಲ್ಲ ರಿಯಲ್ ಲೈಫ್ ಇನ್ಸಿಡೆಂಟ್ಸ್ ಅಂತ ಹೇಳ್ಬೋದು. ಇದೆಲ್ಲ ಯಾವುದು ಸುಳ್ಳಲ್ಲ. ವೀಕ್ ಹಾರ್ಟೆಡ್ ಇರ್ತಾರೆ ಅವರು, ಯು ಕ್ಯಾನ್ ಜಸ್ಟ್ ಸ್ಕಿಪ್ ದಿಸ್ ವಿಡಿಯೋ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ನೀವು ಈ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಒಂದು ಕಾರ್ನಿವಲ್ ಗೇಮಲ್ಲಿ 3 ಜನ ಹೋಗಿರ್ತಾರೆ. ನೀವು ನೋಡ್ತಿರೋ 3 ಜನ ಹೋಗಿದ್ದಾರೆ, ಅಲ್ಲಿರೋದು 3 ಜನನೇ. ಆದರೆ ಈ 3 ಜನ ಅಲ್ಲ, ಲೆಫ್ಟ್ ಸೈಡಿಂದ ನೋಡಿದ್ರಲ್ಲ ಈ 3 ಜನ ಹೋಗಿದ್ರು. ಆದರೆ ಈ ಫಸ್ಟ್ ವಿಡಿಯೋದಲ್ಲಿ ನೀವು ನೋಡಿದ್ರಲ್ಲ ಅದರಲ್ಲಿ ಲಾಸ್ಟ್ ಹುಡುಗಿ ಯಾರು ಅಂತ ಅವ್ರಿಗೆ ಗೊತ್ತಿಲ್ಲ. ಅಂದರೆ ಅವಳು ಆ ವಿಡಿಯೋದಲ್ಲಿ ಇರಲೇ ಇರಲಿಲ್ಲ, ಆದರೂ ಅವಳು ಕಾಣಿಸ್ಕೊಂಡಿದ್ದಾಳೆ. ಯಾರು ಏನು ಎತ್ತ ಒಂದು ಗೊತ್ತಿಲ್ಲ. ಸೊ ಇದೊಂದು ಸ್ಟ್ರೇಂಜ್ ಇನ್ಸಿಡೆಂಟ್ ಆಗಿತ್ತು. ನಾರ್ಮಲಾಗೆಲ್ಲ ಎಡಿಟಿಂಗ್ ಆಗಿರೋ ಫೋಟೋಸ್ ನೋಡಿರ್ತೀರ, ಅದರಲ್ಲಿ ದೆವ್ವ ಇಲ್ಲ ಅಂದರೆ ದೆವ್ವ ಇರೋ ಥರ ಎಡಿಟ್ ಮಾಡಿ ನಮಗೆ ತೋರಿಸ್ತಾರೆ. ಸೊ ಅದೆಲ್ಲ 100% ಫೇಕ್ ಅಂತ ನಮಗೆ ಗೊತ್ತು. 1950ಯಲ್ಲಿ ಟೆಕ್ಸಸ್ ಅನ್ನೋ ಒಂದು ಊರಲ್ಲಿ ಒಂದು ಫ್ಯಾಮಿಲಿ ಹೊಸ ಮನೆಗೆ ಹೋಗಿ ಒಂದು ಕ್ಯಾಶುವಲ್ ಆಗಿ ಫ್ಯಾಮಿಲಿ ಫೋಟೋ ತೊಗೋತಾರೆ. ಆ ಫೋಟೋದಲ್ಲಿ ಒಂದು ಸ್ಟ್ರೇಂಜ್ ಇನ್ಸಿಡೆಂಟ್ ಕಾಣಿಸುತ್ತೆ. ಅದು ಫೋಟೋ ಏನಂತ ನೀವೇ ಒಂದ್ಸಲ ನೋಡ್ಕೊಂಬಂದ್ಬಿಡಿ. ಅವರೆಲ್ಲ ಹೊಸ ಮನೆಗೆ ಹೋಗಿದ್ದೀವಿ ಅಂತ ಸೆಲೆಬ್ರೇಟ್ ಮಾಡಬೇಕಾರೋ ಟೈಮಲ್ಲಿ ಈ ಫೋಟೋ ತೊಗೊಂಡಿರ್ತಾರೆ. ಆವಾಗ ಹಿಂದೆ ಸೀಲಿಂಗಿಂದ ಯಾರೋ ಹ್ಯಾಂಗ್ ಆಗಿರೋ ಥರ ಕಾಣಿಸ್ತಿದೆ. ಮುಖ ಅಂತೂ ಫುಲ್ಲು ಬ್ಲ್ಯಾಕ್ ಆಗಿದೆ. ಇದಾದಮೇಲೆ ಮುಂದೆ ಏನಾಯಿತು ಅಂತ ಖಂಡಿತ ಗೊತ್ತಿಲ್ಲ. ಗೈಸ್, ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಸಲ ಆದರೂ ಲೋನ್ಲಿ ಫೀಲ್ ಆಗೇ ಇರುತ್ತೆ. ಆದರೆ ಈ ಲೇಡಿ ಜಗತ್ತಲ್ಲೇ ಲೋನ್ಲಿಯೆಸ್ಟ್ ವುಮೆನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನಪ್ಪ ಇವ್ರ ಸ್ಟೋರಿ ಅಂದರೆ, ಇವ್ರ ಹೆಸರು ಜಾಯ್ಸ್ ಅಂತ. ಇವರು ಲಂಡನಲ್ಲಿ ಇರ್ತಾರೆ. ಇವ್ರ ಜೊತೆ ಯಾರೂ ಸಹ ಇರಲ್ಲ. ಅವ್ರ ಅಪ್ಪ ಅಮ್ಮ ಕೂಡ ಊರಲ್ಲಿ ಇರ್ತಾರೆ. ಯಾರೂ ಸಹ ಇವಳ ಜೊತೆ ಮಾತಾಡೋದು ಇಲ್ಲ. ಹಾಗಾಗಿ ಇವಳು ಒಬ್ಬಳೆ ಕೆಲ್ಸಕ್ಕೆ ಹೋಗ್ತಾಳೆ, ಬರ್ತಾಳೆ. ಯಾರ ಜೊತೆ ಮಾತು ಇಲ್ಲ, ಕಥೆನೂ ಇಲ್ಲ. ಇವರಿಗೆ ಅಸ್ತಮಾ ಕಾಯಿಲೆ ಇರುತ್ತೆ. ಇವರು ಒಂದಿನ TV ನೋಡ್ತಾ ಇರಬೇಕಾದ್ರೆ ಸಡನ್ನಾಗಿ ಅಸ್ತಮಾ ಅಟ್ಯಾಕ್ ಆಗಿ ಅವರು ಅಲ್ಲೇ ಸೋಫಾ ಮೇಲೆ ಸಾವನ್ನಪ್ತಾರೆ. ಅವರು TV ನೋಡ್ಕೊಂಡು ಹಂಗೆ ಸಿದೋಗ್ತಾರೆ. ಹಾಗೆ ಯಾರು ಕೂಡ ಇದನ್ನು ರೆಕಗ್ನೈಸ್ ಮಾಡೋದಿಲ್ಲ. ಯಾರು ಅವ್ರನ್ನ ಸತ್ತಿದ್ದಾರೆ ಅಂತಲೂ ನೋಡೋಕ್ಕೆ ಬರಲ್ಲ. ಏನು ಗೊತ್ತಾ ಗೈಸ್, ಅವಳು ಸತ್ತಾದ್ಮೇಲೆ 3 ವರ್ಷ ಆದಮೇಲೂ ಕೂಡ TV ಇನ್ನೂ ಆನಲ್ಲೇ ಇರುತ್ತೆ. ಹಾಗೆ ಫ್ರಿಜ್ಜಲ್ಲಿಕ್ಕಿರೋ ಐಟಮ್ಸ್ ಕೂಡ ಎಲ್ಲ ಸ್ಪಾಯ್ಲ್ ಆಗಿಬಿಟ್ಟಿರುತ್ತೆ. ಮನೆಯೆಲ್ಲ ಫುಲ್ಲು ಸ್ಮೆಲ್ ಬಂತಿರುತ್ತೆ. ಏನಿಲ್ಲ ಅಂದರೂ 3 ವರ್ಷಗಳ ಕಾಲ ಅವರು TV ನೋಡಿಕೊಂಡು ಕೂತಿರೋ ಪೊಸಿಷನಲ್ಲೇ ಅವ್ರ ಸ್ಕೆಲಿಟನ್ ಸಿಕ್ಕಿದೆ. ಮನೆ ಓನರ್ ರೆಂಟನ್ನು ತಗೋಬೇಕು ಅನ್ನೋ ಕಾರಣಕ್ಕೆ ಬಂದಾಗ ಅವರಿಗೆ ಈ ದೃಶ್ಯ ನೋಡ್ಬಿಟ್ಟು ಅವರು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರ್ತಾರೆ. ಸೊ ಪೊಲೀಸ್ ಬಂದು ಎಲ್ಲ ಚೆಕ್ ಮಾಡಿದಾಗ ಇದೆಲ್ಲ ಗೊತ್ತಾಗುತ್ತೆ. ಹಾಗೆ ಈ ವಿಡಿಯೋ ಫುಲ್ಲು ಎಲ್ಲ ಕಡೆ ವೈರಲ್ ಆಗಿರುತ್ತೆ. ಸರಿಯಾಗಿದ್ರೆ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ಇನ್ನೂ ಒಳ್ಳೆ ವಿಡಿಯೋಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತರಿ ಅಂತ ಹೇಳ್ತಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.